ಮಳೆ ಬರುವ ಕಾಲಕ್ಕ ಒಳಗ್ಯಾಕ ಕೂತೇವೋ ಇಳೆಯೊಡನೆ ಜಳಕ ಮಾಡೋಣ ನಾವೂನು ಮೋಡಗಳ ಆಟ ನೋಡೋಣ. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದ.ರಾ ಬೇಂದ್ರೆಯವರು ರಚನೆ ಮಾಡಿರುವಂತಹ ಮಳೆ ಪದ್ಯವನ್ನು ಹಾಡೋದು ಹೇಗೆ, ಹಾಗೆ ಇದರ ಸಾರಾಂಶ ಏನು, ಕವಿ ದ.ರಾ ಬೇಂದ್ರೆಯವರು ರಚನೆ ಮಾಡಿರ್ತಕ್ಕಂತಹ ಈ ಅದ್ಭುತವಾದಂತಹ ಒಂದು ಕವಿತೆಯ ಸಾರಾಂಶವನ್ನು ಕೂಡ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾವೆಲ್ಲ ಮಳೆ ಬಂದಾಗ ಏನು ಮಾಡ್ತೀವಿ, ತಕ್ಷಣ ಹೋಗಿ ಮನೆಯ ಒಳಗಡೆ ಸೇರ್ಕೊಳ್ತೀವಿ. ಆದರೆ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ, ಯಾಕೆ ನಾವು ಮಳೆ ಬರುವಂತಹ ಕಾಲದಲ್ಲಿ ಒಳಗಡೆ ಕೂತ್ಕೊಳ್ತೀವಿ. ಇಳೆ ಅಂದರೆ ಭೂಮಿಯ ಜೊತೆಗೆ ಭೂಮಿ ಏನು ಮಾಡುತ್ತೆ, ಮಳೆ ಬರುವಂತಹ ಸಮಯದಲ್ಲಿ ಒದ್ದೆ ಆಗುತ್ತೆ. ಅದನ್ನೇ ಕವಿ ಇಲ್ಲಿ ಇಳೆಯೊಡನೆ ಭೂಮಿ ಯಾವ ರೀತಿಯಾಗಿ ಮಳೆಯ ಜೊತೆ ಜಳಕ ಮಾಡುತ್ತೆ, ಜಳಕ ಅಂದರೆ ಸ್ನಾನ ಮಾಡುತ್ತೆ ಆ ಮಳೆ ಬರುವಂತಹ ಕಾಲದಲ್ಲಿ, ಆ ಥರ ನಾವು ಕೂಡ ಜಳಕ ಮಾಡೋಣ. ಹಾಗೆಯೇ ಮೋಡಗಳ ಒಂದು ಆಟ ನೋಡೋಣ. ಮೋಡಗಳು ನೋಡ್ಬೋದು, ಮಳೆ ಬರುವಂತಹ ಕಾಲದಲ್ಲಿ ರಭಸವಾಗಿ ಓಡ್ತವೆ. ಹಾಗೆಯೇ ಆ ಓಡ್ತಕ್ಕಂತಹ ಮೋಡಗಳು ಮಳೆಯನ್ನು ಕೂಡ ಸುರಿಸ್ತವೆ. ಅದನ್ನೇ ಇಲ್ಲಿ ಕವಿ ಈ ರೀತಿಯಾಗಿ ಪದ್ಯವನ್ನು ರಚನೆ ಮಾಡಿದ್ದಾರೆ. ನೋಡಿ, ಮಳೆ ಬರುವ ಕಾಲಕ್ಕ ಒಳಗ್ಯಾಕ ಕೂತೇವೋ ಇಳೆಯೊಡನೆ ಜಳಕ ಮಾಡೋಣ ನಾವೂನು ಮೋಡಗಳ ಆಟ ನೋಡೋಣ. ಮಳೆ ಬರುವ ಕಾಲಕ್ಕ ಒಳಗ್ಯಾಕ ಕೂತೇವೋ ಇಳೆಯೊಡನೆ ಜಳಕ ಮಾಡೋಣ ನಾವೂನು ಮೋಡಗಳ ಆಟ ನೋಡೋಣ. ಎಂತಹ ಅದ್ಭುತವಾದಂತಹ ಕಲ್ಪನೆ ನಮ್ಮ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕವಿ ದ.ರಾ ಬೇಂದ್ರೆಯವರದು. ಈ ಥರದ ಸಾಕಷ್ಟು ಕವಿತೆಗಳನ್ನು ಅವರು ರಚನೆ ಮಾಡಿದ್ದಾರೆ ತಮ್ಮದೇ ಆದಂತಹ ಶೈಲಿಯಲ್ಲಿ. ನೆಕ್ಸ್ಟು ಎರಡನೆಯ ಒಂದು ಪ್ಯಾರಾವನ್ನು ಗಮನಿಸಿ. ಮರಿಗುಡುಗು ಕಲೆವಾಗ ಮಳೆಗಾಳಿ ಸೆಳೆವಾಗ ಮರಗಿಡಗಳನ್ನು ಎಳೆವಾಗ ನಾವ್ಯಾಕ ಮನೆಯಲ್ಲಿ ಅವಿತು ಕೂತೇವೋ. ನೋಡಿ, ಇನ್ನೊಮ್ಮೆ ಆಡ್ತೀನಿ. ಮರಿಗುಡುಗು ಕಲೆವಾಗ ಮಳೆಗಾಳಿ ಸೆಳೆವಾಗ ಮರಗಿಡಗಳನ್ನು ಎಳೆವಾಗ ನಾವ್ಯಾಕ ಮನೆಯಲ್ಲಿ ಅವಿತು ಕೂತೇವೋ. ಮಳೆ ಬರುವ ಕಾಲಕ್ಕ ಒಳಗ್ಯಾಕ ಕೂತೇವೋ ಇಳೆಯೊಡನೆ ಜಳಕ ಮಾಡೋಣ ನಾವೂನು ಮೋಡಗಳ ಆಟ ನೋಡೋಣ. ಈಗ ಸೆಕೆಂಡ್ ಪ್ಯಾರಾ ಮೀನಿಂಗ್ ಏನು ನೋಡಿ. ಮರಿಗುಡುಗು ಶಬ್ದ ಮಾಡುವಾಗ ಮಳೆಯ ಗಾಳಿ, ಮಳೆ ಬಂದಾಗ ನಮಗೆಲ್ಲ ಗೊತ್ತು ಜೋರಾದಂತಹ ಗಾಳಿ ಬರುತ್ತೆ. ಅಂತಹ ಗಾಳಿ ಬಂದು ಸೆಳೆಯುವಾಗ ಮರ ಗಿಡಗಳನ್ನು ಎಳೆವಾಗ, ಮಳೆಗಾಳಿ ಜೋರಾಗಿ ಬಂದಾಗ ಮರ ಗಿಡಗಳೆಲ್ಲವೂ ಕೂಡ ಒಂದೇ ಸಮನೆ ಆ ಕಡೆ ಈ ಕಡೆ ಸೆಳೀತಾ ಇರುತ್ತೆ, ಆ ಕಡೆ ಈ ಕಡೆ ಎಳೀತಾ ಇರುತ್ತೆ. ಯಾಕೆಂದರೆ ಗಾಳಿಗೆ. ಆ ಒಂದು ಸಂದರ್ಭದಲ್ಲಿ ಆ ಮರ ಗಿಡಗಳು ಕೂಡ ಮಳೆಯ ರಭಸವನ್ನು ತಡ್ಕೊಳ್ತವೆ, ಮಳೆಯ ಸೌಂದರ್ಯವನ್ನು ಆನಂದ ಪಡ್ತವೆ. ಆದರೆ ನಾವ್ಯಾಕೆ ಮನೆಯಲ್ಲಿ ಅವಿತು ಕುಳಿತುಕೊಳ್ತೀವಿ ಅಂತ ಹೇಳ್ತಾ ಕವಿ ಪದ್ಯವನ್ನು ರಚನೆ ಮಾಡ್ತಾರೆ. ಮಳೆ ಬರುವಂತಹ ಸಮಯದಲ್ಲಿ ಮರಿಗುಡುಗು ಕಲೆವಾಗ ಅದ್ರ ಜೊತೆ ಬೆರೆತ್ಕೊಳ್ಳುತ್ತೆ ಮಳೆಯ ಜೊತೆಗೆ. ಮಳೆ ಗಾಳಿ ಸೆಳೆವಾಗ ಮರ ಗಿಡಗಳನ್ನು ಎಳೆಯುವಾಗ ಆಗಲೂ ಕೂಡ ಅವೆಲ್ಲವೂ ಕೂಡ ಮಳೆಯಲ್ಲಿ ಇರುತ್ತೆ. ಆದರೆ ನಾವು ಮಾತ್ರ ಯಾಕೆ ಮನೆಯಲ್ಲಿ ಅವಿತು ಕೂತ್ಕೊಳ್ತೀವಿ ಅನ್ನೋದು ಈ ಒಂದು ಪ್ಯಾರಾನ ಒಂದು ಸಾರಾಂಶ. ಕೋಲ್ಮಿಂಚು ಇಣುಕಿಣುಕಿ ಕಣ್ಕುಣಿಸಿ ಕೆಣಕೆಣಕಿ ಬಾಗೆಣೆಯವರೆಗೆ ಎನ್ನುವಾಗ ಒಳ ಸೇರಿ ಹರೆ ಮೀರಿದಾಂಗ ಕುಳಿತೇವೋ. ಕೋಲ್ಮಿಂಚು ಇಣುಕಿಣುಕಿ ಕಣ್ಕುಣಿಸಿ ಕೆಣಕೆಣಕಿ ಬಾಗೆಣೆಯವರೆಗೆ ಎನ್ನುವಾಗ ಒಳ ಸೇರಿ ಹರೆ ಮೀರಿದಾಂಗ ಕುಳಿತೇವೋ. ಮಳೆ ಬರುವ ಕಾಲಕ್ಕ ಒಳಗ್ಯಾಕ ಕೂತೇವೋ ಇಳೆಯೊಡನೆ ಜಳಕ ಮಾಡೋಣ ನಾವೂನು ಮೋಡಗಳ ಆಟ ನೋಡೋಣ. ಇಲ್ಲಿ ಕೋಲ್ ಮಿಂಚು ಅಂದರೆ ಆಗಸದಲ್ಲಿ ಕಾಣಿಸುವಂತಹ ಮಿಂಚು ಹಾಗೊಮ್ಮೆ ಈಗೊಮ್ಮೆ ಬಂದು ಇಣುಕಿ ಇಣುಕಿ ನೋಡಿ ಕಣ್ಣನ್ನು ಕುಣಿಸಿ ಕೆಣಕಿ ಅಲ್ಲೂ ಮಾಯ ಆಗ್ತಾ ಇರುತ್ತೆ ಮಳೆ ಬರುವಂತಹ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ಬಾ ಗೆಳೆಯ ಅಂದರೆ ಬಾ ಗೆಳೆಯ ಹೊರಗೆ ಎನ್ನುವಾಗ,
ಇಲ್ಲಿ ಕೋಲ್ಮಿಂಚು ಆವಾಗ ನಾವು ನೋಡ್ತೀವಿ ಆಕಾಶದಲ್ಲಿ ಮಳೆ ಬರುವಂತಹ ಸಮಯದಲ್ಲಿ ಮಿಂಚು ಆಗಾಗ ಮಿಂಚಿ ಮಾಯ ಆಗ್ತಾ ಇರುತ್ತೆ. ಆ ಕೋಲ್ಮಿಂಚು ಮತ್ತೆ ಮತ್ತೆ ಇಣುಕಿ ಬಂದು ಕಣ್ಣನ್ನ ಕುಣಿಸಿ ಕಣ್ಣನ್ನ ಹೊಡೆದು ಕೆಣಕಿ ಅಂದರೆ ಪದೇ ಪದೇ ಬಾ ಗೆಳೆಯ ಹೊರಗೆ ಎಂದು ಕರೆಯುವಾಗ ನಾವ್ಯಾಕೆ ಒಳಗಡೆ ಸೇರಿ ಕುಳಿತುಕೊಳ್ತೀವಿ ಅನ್ನೋದು ಈ ಒಂದು ಪ್ಯಾರಾನ ಒಂದು ಸಾರಾಂಶ. ಇದಾಗಿದೆ ಸ್ನೇಹಿತರೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ದ ರಾ ಬೇಂದ್ರೆಯವರು ರಚನೆ ಮಾಡಿರ್ತಕ್ಕಂತಹ ಮಳೆ ಪದ್ಯ ಆಡೋದು ಹಾಗೆ ಪದ್ಯದ ಒಂದು ಸಾರಾಂಶ.